ಹಾಗಿದ್ರೆ ನಮ್ಮ ಸುದ್ದಿ ಡಬ್ಬಿಯ 2ನೇ ಸುದ್ದಿಯಲ್ಲಿರುವಂತಹ ವಿಚಾರವನ್ನ ನೋಡ್ತಾ ಇದ್ರೆ ರಾಜಕೀಯ ವಿಚಾರವನ್ನ ನೋಡ್ತಾ ಹೋಗೋಣ. ಎಚ್ಡಿಕೆಗೆ ವೈಎಸ್ಟಿ ತಿರುಗೇಟು. ಏನಿದು? ಕುಮಾರಸ್ವಾಮಿ ಅವರಿಗೆ ವೈಎಸ್ಟಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರು ರಾಜ್ಯ ಆಡಳಿತ ಪಕ್ಷದ ವಿರುದ್ಧ ಹರಿಹಾಯ್ತಾ ಇದ್ರು. ಪ್ರಮುಖವಾಗಿ ಸಿದ್ದರಾಮಯ್ಯನವರ ವಿರುದ್ಧ, ಅವರ ಪುತ್ರನ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ರು. ಈಗ ಆ ಆರೋಪಕ್ಕೆ ಸಿದ್ದರಾಮಯ್ಯನವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಯತೀಂದ್ರ ಬಗ್ಗೆ ಮಾತನಾಡಿದ್ದಕ್ಕೆ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ಕುಮಾರಸ್ವಾಮಿ ಯಾವಾಗ್ಲೂ ಹಿಟ್ ಅಂಡ್ ರನ್ ಮಾಡ್ತಾರೆ, ಯತೀಂದ್ರ ಅವರು ಮನೇಲೇ ಇರ್ತಾರೆ, ಅವರು ಮಾಜಿ ಶಾಸಕರು, ಅವ್ರು ಯಾವ ರೀತಿ ಹಸ್ತಕ್ಷೇಪ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ಕುಮಾರಸ್ವಾಮಿ ಅವರ ಮನೆಯಲ್ಲಿ ಅವ್ರ ಮಗ ಇರ್ತಾನೆ, ಕುಮಾರಸ್ವಾಮಿ ಅವರ ಪತ್ನಿ ಶಾಸಕರಾಗಿದ್ರು. ಸರ್, ನಾನು ಇದನ್ನೆಲ್ಲ ಕೇಳಬಹುದಲ್ವಾ? ಅಷ್ಟು ಮಾತ್ರ ಅಲ್ಲ, ಅವರಣ್ಣ ಸಚಿವರಾಗಿದ್ರು, ಅವರ ತಂದೆ PM ಆಗಿದ್ದಂಥವ್ರು ಅಂತ ಹೇಳಿ ಎಚ್ಡಿಕೆ ಆರೋಪಕ್ಕೆ ಅಸೆಂಬ್ಲಿಯಲ್ಲಿ ನಾನು ಉತ್ತರ ಕೊಡ್ತೇನೆ ಅಂತ ಹೇಳಿ ಕುಮಾರಸ್ವಾಮಿ ಅವರ ವೈಎಸ್ಟಿ ಆರೋಪಕ್ಕೆ ಸಿದ್ದರಾಮಯ್ಯನವರು ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ದೇಶದಲ್ಲಿ GST ಅನ್ನೋದು ಬಂತು. ಈಗ ಈ ಸರ್ಕಾರದಲ್ಲಿ ಅದೆಂತದ್ದು YST ಅಂತ ತೆರಿಗೆ ಶುರುವಾಗಿದೆಯಂತೆ. ಅದೆಲ್ಲ ಚರ್ಚೆ ಆಗಬೇಕಲ್ಲ ಈಗ. ಅದು ಸ್ವಲ್ಪ ಪತ್ತೆ ಹಚ್ಚಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲಪ್ಪ, ಅದಕ್ಕೆ YST ಅಂದ್ರೆ ಯಾರು ಜನ ಹೊರಗಡೆ ಜನ ಮಾತಾಡ್ತಾರೆ. YST ಟ್ಯಾಕ್ಸ್ ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಸರ್ಕಾರದಲ್ಲಿ. ಯತೀಂದ್ರ ಅವ್ರೇನು ಅವ್ರ MLA ಅಲ್ವಾ, ex-MLA ಆಗಿರ್ಲಿಲ್ವಾ? ಅವ್ರ ನಮ್ಮ ಮನೆಯಲ್ಲಿ ಇದ್ದಾರೆ. ಅವ್ರ ಮೇಲೆ ಸುಮ್ಮನೆ ಹಾಗಾದ್ರೆ ಅವ್ರ ಮನೆ ಮಗ ಇದ್ನಲ್ಲ, ಅವ್ರ ಮನೆ ಮಗನ ಮೇಲೆ ಏನಂತ ಕರೆಯೋದು? ಅವ್ರ ಹೆಂಡತಿ MLA ಆಗಿದ್ರಲ್ಲ, ಅವ್ರ ತಮ್ಮ, ಅವ್ರ ಅಣ್ಣ ಮಿನಿಸ್ಟರ್ ಆಗಿದ್ರಲ್ಲ, ಅವ್ರ ತಂದೆ ಪ್ರೈಮ್ ಮಿನಿಸ್ಟರ್ ಆಗಿದ್ರಲ್ಲ, ಅವ್ರ ಅಣ್ಣನ ಮಕ್ಕಳೆಲ್ಲ MLA ಇವರೆಲ್ಲ ಆಗಿದಾರಲ್ಲ, ಏನಂತ ಕರಿಬೇಕು ಅವ್ರಿಗೆ? ಈ ರಾಜ್ಯದ ಮುಖ್ಯಮಂತ್ರಿಯ ನೆರಳಿನಲ್ಲೇ ಏನೇನ್ ನಡೀತಿದೆ ಅನ್ನೋದು ಬೀದಿಲ್ ಜಗಜ್ಜಾಹಿರ. ಬೀದಿಲ್ ಚರ್ಚೆ ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ ಹೋದ್ರೆ ಮೈಸೂರಲ್ಲಿ ಚರ್ಚೆ ಮಾಡ್ತಾರೆ. ಮನೇಲಿ ಮಲಗವ್ರೆ ಅಂದ್ರಲ್ಲ, ಮನೇಲಿ ಮಲಿಕಂಡೆ ಹಂಗಿದ್ರೆ ಇಷ್ಟೆಲ್ಲ ಹೊರಗಡೆ ಬಂದಿದ್ದ ವಿಷಯ ಅಂದ್ರೆ, ಇನ್ನು ಮನೆಯಿಂದ ಹೊರಗಡೆ ಬಂದ ಮೇಲೆ ಏನೇನಾಯ್ತದೆ, ಇನ್ನೇನೇನು ಬರಬಹುದು? ಒಂದ್ ಕಡೆ ಕುಮಾರಸ್ವಾಮಿ ಅವರ ಈ ಆರೋಪಕ್ಕೆ ಬಿಜೆಪಿಯವರು ಕೂಡ ಎಲ್ಲ ಒಂದ್ ಕಡೆ ಸಾಥ್ ಕೊಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸಿದ್ದರಾಮಯ್ಯ ಶಾಡೋ CM ಯತೀಂದ್ರ ಅಂತ ಹೇಳಿ ಬಿಜೆಪಿಯವರು ಕೂಡ ಲೇವಡಿಯನ್ನ ಮಾಡಿದ್ದಾರೆ ಟ್ವೀಟ್ ಮುಖಾಂತರ. ಪೋಸ್ಟರ್ ಒಂದನ್ನ ರಿಲೀಸ್ ಮಾಡಿ ಬಿಜೆಪಿ ಟಕ್ಕರ್ ಕೊಟ್ಟಿದೆ ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವರ ನೆರಳಿನ ಚಿತ್ರದಲ್ಲಿ ಯತೀಂದ್ರ ಅವರ ಭಾವಚಿತ್ರವನ್ನ ಹಾಕಿ ತಿರುಗೇಟನ್ನ ಕೊಟ್ಟಿದೆ ಬಿಜೆಪಿ ಪಾಳೆಯ. ಯತೀಂದ್ರ ಅವರು ಕಮಿಷನ್ ಮಾಸ್ಟರ್ ಅಂತ ಹೇಳಿ ಬಿಜೆಪಿ ಆರೋಪವನ್ನ ಮಾಡಿದೆ. ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ರೇ, ಕಳೆದ 2-3 ದಿನಗಳಿಂದಲೂ ಕೂಡ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಹಾಗೆ ಯತೀಂದ್ರ ಸಿದ್ದರಾಮಯ್ಯನವರ ವಿರುದ್ಧ ಬಹಿರಂಗವಾಗಿ ದೊಡ್ಡ ಮಟ್ಟದ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ತಿರುಗೇಟನ್ನ ಕೊಡುವಂತಹ ಕೆಲಸ ಮಾಡಿದ್ದಾರೆ. ಇವರ ವಾಕ್ಪ್ರಹಾರ, ಮಾತಿನ ಜಟಾಮಟಿ ಎಲ್ಲಿಗೆ ಹೋಗಿದೆ ಅಂತ? ಶ್ರುತಿ, JDS ನಾಯಕ HD ಕುಮಾರಸ್ವಾಮಿ ಅವರು ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಪುತ್ರ ಯತೀಂದ್ರ ಅವರು ಎಲ್ಲೊಂದು ಕಡೆ ವರ್ಗಾವಣೆ ದಂಧೆಯಲ್ಲಿದ್ದಾರೆ ಅನ್ನೋ ಕಾರಣಕ್ಕಾಗಿ YST ಅನ್ನೋ ಒಂದು ಹೊಸ ಟ್ಯಾಕ್ಸ್ ಇದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಜೊತೆಗೆ ಇದು ಒಂದು ಗಂಭೀರ ಆರೋಪವನ್ನು ಮಾಡಿದ್ರು. ಜೊತೆಗೆ ಸಚಿವರುಗಳು ವರ್ಗಾವಣೆ ದಂಧೆಯಲ್ಲಿ ಪಾಲ್ಗೊಳ್ತಿರುವಂಥದ್ದು ಮತ್ತು ಹಣವನ್ನ ಕೇಳ್ತಿರುವಂಥದ್ದು, ಕೋಟ್ಯಾಂತರ ರೂಪಾಯಿ ಹಣವನ್ನು ಕೇಳ್ತಿರೋ ಸಂಬಂಧಪಟ್ಟಾಗೆ ನನ್ನ ಜೊತೆ ಆಡಿಯೋ ಇದೆ ಅಂತೇಳಿ ಈಗಾಗಲೇ ಪೆನ್ ಡ್ರೈವ್ ಸಾಕ್ಷಿ ಇದೆ ಅಂತೇಳಿ ಸಾಕ್ಷಿನೇ ಹೇಳಿರುವಂಥದ್ದು. ಈಗಾಗಲೇ ಇವತ್ತು ಕೂಡ ಬೆಳಿಗ್ಗೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಮೈಸೂರಿನಲ್ಲಿ YST ಟ್ಯಾಕ್ಸ್ ಬಗ್ಗೆ ಧ್ವನಿ ಎತ್ತಿದ್ರು. ಇದರ ಬೆನ್ನಲ್ಲಿ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇದೀಗ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಯತೀಂದ್ರ ಅವರು ನನ್ನ ಮನೆಯಲ್ಲಿ ಇರ್ತಾರೆ, ಅದೇ ರೀತಿ ಕುಮಾರಸ್ವಾಮಿ ಅವರ ಮನೆಯಲ್ಲಿ ಅವರ ಪುತ್ರ ಕೂಡ ಇರ್ತಾರೆ ಮತ್ತು HD ಕುಮಾರಸ್ವಾಮಿ ಅವರು ಕೂಡ ಇದುವರೆಗೂ ಕೂಡ ಹಿಟ್ ಅಂಡ್ ರನ್ ಆರೋಪವನ್ನು ಮಾಡಿದ್ದಾರೆ. ಯಾವುದೇ ಒಂದು ಆರೋಪವನ್ನು ಅವರು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಿಲ್ಲ, ಆರೋಪವನ್ನು ಮಾಡ್ತಿದ್ದಾರೆ. ಈಗ ನಮ್ಮ ಮನೆಯಲ್ಲಿ ನನ್ನ ಮಗ ಮನೆಯಲ್ಲಿದ್ದಾನೆ, ಹಾಗಾಗಿ ಅವ್ರ ಕುಟುಂಬದಲ್ಲೂ ಕೂಡ ಅವ್ರ ಮನೆಯವರಿದ್ದಾರೆ, ಹಾಗಂತ ಮನೆಯಲ್ಲಿ ಇರಬಾರ್ದು ಅನ್ನೋದೇನಾದರೂ ರೂಲ್ಸ್ ಇದೆಯಾ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರೆ, ಆ ಮುಖಾಂತರ ಹತಾಶೆಯಿಂದ, ಅಧಿಕಾರದ ಸಿಕ್ಕಿಲ್ಲ ಎಂಬ ಹತಾಶೆಯಿಂದ ಕುಮಾರಸ್ವಾಮಿ ಅವರು ಈ ರೀತಿ ಆರೋಪವನ್ನು ಮಾಡ್ತಿದ್ದಾರೆ. ಹಿಟ್ ಅಂಡ್ ರನ್ ಆರೋಪ ಅನ್ನೋ ಮುಖಾಂತರ ಕುಮಾರಸ್ವಾಮಿ ಅವರ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟರು. ಇದರ ಬೆನ್ನಲ್ಲೇ HD ಕುಮಾರಸ್ವಾಮಿ ಅವರು ನನ್ನ ಮಗ ನಾನು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಏನಾದರೂ ವರ್ಗಾವಣೆ ಮಾಡಿದ್ರೆ, ಸರ್ಕಾರದಲ್ಲಿ ಮಧ್ಯಪ್ರವೇಶವನ್ನು ಮಾಡಿದ್ರೆ, ಸರ್ಕಾರದ ಯಾವುದೇ ವಿಚಾರದಲ್ಲಿ ಮೂಗು ತೂರಿಸಿದ ಒಂದೇ ಒಂದು ಸಾಕ್ಷಿಯನ್ನು ಕೊಟ್ಟರೆ ನಾನು ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತೀನಿ ಅನ್ನೋ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದೀಗ ಸವಾಲು ಎಸ್ತಿರುವಂಥದ್ದು. ಆ ಮುಖಾಂತರ YST ಟ್ಯಾಕ್ಸ್ ವಿಚಾರ ಸಂಬಂಧಪಟ್ಟ ಇದೀಗ ಹಾಲಿ ಮತ್ತು ಮಾಜಿ ಮುಖ್ಯಮಂತ್ರಿಗಳ ನಡುವೆ ಇದೀಗ
ಈಗ ಏನು ಟ್ವೀಟ್ ವಾರ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಆರೋಪ ಮತ್ತು ಪ್ರತ್ಯಾರೋಪ ಇದೀಗ ತಾರಕಕ್ಕೇರುವಂಥದ್ದು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲವನ್ನು ಕೂಡ ನಾನು ಸದನದಲ್ಲಿ ಉತ್ತರವನ್ನು ಕೊಡ್ತೀನಿ ಅನ್ನೋ ಮುಖಾಂತರ ಸದನದಲ್ಲಿ ವಿಧಾನಸಭೆ ಅಧಿವೇಶನದಲ್ಲಿ ನಾನು ಕುಮಾರಸ್ವಾಮಿ ಅವರಿಗೆ ತಿರುಗೇಟನ್ನು ಕೊಡ್ತೀನಿ ಎಂಬ ಮಾತನ್ನು ಕೂಡ ಹೇಳಿದ್ರು. ಇದರ ಬೆನ್ನಲ್ಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಎಲ್ಲ ಒಂದು ಕಡೆ ತಾವು ಮಾತನಾಡುವ ಸಂದರ್ಭದಲ್ಲಿ ಕೆಲವೊಂದು ಆರೋಪಗಳನ್ನು ನಾವು ಮಾಡ್ಲಿಕ್ಕೆ ಆಗಲ್ಲ, ಯಾಕಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಕೆಲವರು ಅಧಿಕಾರದ ಬಲ ಇರುತ್ತೆ ಮತ್ತು ಬೇರೆ ಬೇರೆ ಬಲಗಳಿರ್ತವೆ. ಹಾಗಾಗಿ ಆ ಆರೋಪಗಳನ್ನ ನಾವು ಅದನ್ನು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಎಲ್ಲ ಒಂದ್ ಕಡೆ ತಾವು ಮಾಡ್ತಿರ್ತಕ್ಕಂಥ ಆರೋಪ ಸಂಬಂಧಪಟ್ಟಕ್ಕೆ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರೆ ಇಲ್ಲ ಎಂಬ ಡೌಟ್ ಕೂಡ ಈಗ ಮುಂದಿರುವಂತದ್ದು. ಒಂದ್ ಕಡೆ ಮುಖ್ಯಮಂತ್ರಿ ಸ್ವತಃ ನಾನು ವಿಧಾನಸಭೆ ಅಧಿವೇಶನದಲ್ಲಿ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ ಹೇಳಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಸವಾಲನ್ನು ಎಸೆದಿರುವಂತದ್ದು. ಶ್ರುತಿ. ಓಕೆ ಪಟೇಲ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ನೋಡೋಣ ಯಾವ್ಯಾವ ರೀತಿಯಾದಂತಹ ಜಟಾಪಟಿಗಳು ಮಾತಿನ ವಾಕ್ಸಮರಗಳು ನಡೆಯುತ್ತೆ, ಸದನದ ಒಳಗಡೆ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಕುಮಾರಸ್ವಾಮಿ ಅವರ ಪ್ರಶ್ನೆಗೆ ಉತ್ತರವನ್ನ ಅಥವಾ ತಿರುಗೇಟನ್ನ ಕೊಡ್ತಾರೆ ಅಂತ ಕಾದ್ ನೋಡೋಣ. ಇದು ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅನ್ನೋದನ್ನ ಕೂಡ ಕಾದ್ ನೋಡೋಣ.